ಹನುಮ. ಹನುಮಂತನಿಗೆ ಪದೇ ಪದೇ ಆ ಕಥೆಯ ಕನಸೇ ಬೀಳುತ್ತಿತ್ತು. ರಾತ್ರಿಯ 12 ಗಂಟೆ. ನಿದ್ದೆಯಿಂದ ಎಚ್ಚರಗೊಂಡ ಹನುಮಂತ, ಅಪ್ಪ, ನನಗೆ ನಿದ್ದೆನೇ ಬರುತ್ತಿಲ್ಲ. ಮುಂದೆ ಕತೆ ಏನಾಯ್ತು ಹೇಳಪ್ಪ. ಆ ಮಕ್ಕಳು ಸತ್ತು ಹೋದರ? ಆ ಚಾಲಕನ ರಕ್ತ ಆ ಆತ್ಮ ಹೀರಿದ? ಹೇಳಿಯಪ್ಪ, ಹೇಳಿ ಎಂದು ಕೇಳಿದ. ಆಗ ತಂದೆ ಯೋಚನೆ ಮಾಡುತ್ತಾ, ಸರಿ ಕೇಳು, ಮುಂದಿನ ಕತೆ ಹೇಳುತ್ತೀನಿ ಎಂದರು. ಚಾಲಕ ರಾಮು ಕಣ್ಣೀರು ಬತ್ತಿ ಹೋಗುವಷ್ಟು ಅಳತೊಡಗಿದ. ಆ ಆತ್ಮ ಜೋರಾಗಿ ನಗುತ್ತಾ ಅಹಂಕಾರದಿಂದ ಮೆರೆಯುತ್ತಿತ್ತು. ಯಾರೋ ಬಂದಿದೆ ಆತ್ಮ ಕತ್ತಲಲ್ಲಿ. ಅಲೆದಾಡುವ ಶಪಿತಾತ್ಮ, ಕೋಪದ ಆತ್ಮ, ನೀನು ಓಡಿದರು ಬಿಡದು ಈ ಆತ್ಮ. ಗೋಡೆಗಳು ಅಳುತ್ತವೆ, ರಕ್ತದ ಗುರುತು ನೆರಳುಗಳು. ಗಳನ್ನು ಕೊಂದು ಅಟ್ಟ ಆಸದಿಂದ ಮೆರೆಯುತ್ತಿರುವ ಈ ಆತ್ಮದ ಸೊಕ್ಕನ್ನು ಅಡಗಿಸುವವರು ಯಾರು ಇಲ್ಲವಾ ಎಂದು ಚಾಲಕ ಹೇಳಿಕೊಳ್ಳುತ್ತಿದ್ದನು. ಯಾರದು ನಗುತ್ತಿರುವುದು? ಯಾರದು ನನ್ನ ಖುಷಿಗೆ ಅಡ್ಡಿ ಬರಿಸುತ್ತಿರುವುದು? ಯಾರದು? ಬೆಟ್ಟದ ಕೆಳಗಿಂದ ಬರುತ್ತಿದ್ದ ಧ್ವನಿಯನ್ನು ಲೆಕ್ಕಿಸದೆ, ಇದು ಯಾವುದು ಅಪಾಯದ ಸಂದೇಶ ಎಂದು ತಿಳಿಯದ ಆ ಆತ್ಮ, ನಾನೇ ಶ್ರೇಷ್ಠ, ನಾನೇ ಬಲಶಾಲಿ ಎಂದು ಹೇಳುತ್ತಾ ಆ ಚಾಲಕನನ್ನು ಒಡೆಯಲಾರಂಭಿಸಿದಳು. ಮಂಜು ತುಂತುರು ಕಂಠದ ಮೇಲೆ ಆತ್ಮನಗುವು ಗಾಳಿಯನ್ನೇ ಕತ್ತರಿಸಿ ಎಲುಬುಗಳಲ್ಲೇ ಚೊಳಿ ಓಡಿತು. ಮಕ್ಕಳ ಅಳು ಕತ್ತಲಲ್ಲಿ ಕರಗಿ ಹಾಗೆ ಗಳಕುಗಿನಲ್ಲಿ ಮಿಶ್ರಣವಾಗಿ ದಗದಗ ಅಂತ ಉರಿಯುತ್ತಿರುವ ಈ ಆತ್ಮದ ಅಹಂಕಾರವನ್ನು ಮುರಿಯಲು ಆಕಾಶದಿಂದ ಧರೆಗೆ ಇಳಿದು ಬಂದ ವೀರ ಆಂಜನೇಯ. ವೀರ ಹನುಮಂತನನ್ನು ಕಂಡ ಆ ಭೂತಕ್ಕೆ ಹೆದರಿಕೆಯು ಮನದಲ್ಲಿ ಮನೆ ಮಾಡಿತು. ಆಂಜನೇಯ, ಕೇಸರಿ ನಂದನ ವಾಯುಪುತ್ರ ವೀರ ಆಂಜನೇಯ, ಈ ಕೆಟ್ಟ ಕಲಿಯುಗದಲ್ಲಿ ದೇವರ ಎಂತಹ ಆಶ್ಚರ್ಯ! ಇದು ಕನಸೋ ಇಲ್ಲ ನನಸೋ? ನಿನ್ನಂತ ದುಷ್ಟ ಆತ್ಮವೇ ಈ ಕಲಿಯುಗದಲ್ಲಿ ಇರಬೇಕಾದರೆ ನಂಬಿ ಬಂದ ಭಕ್ತರ ಕಾಪಾಡುವ ನಾವು ದೇವತೆಗಳು ಇರಲೇಬೇಕಲ್ಲವೇ? ಆಂಜನೇಯ, ಈ ಮಾನವರನ್ನು ಕಾಪಾಡಲು ನೀ ಬಂದೆ. ತನ್ನ ಕೆಟ್ಟ ಗುಣದಿಂದ ಪಕ್ವವಾಗಿರುವ ಈ ಭೂಮಾತೆಯ ಕರನ್ನು ಬಗೆಯುತ್ತಿರುವವರು ಈ ಮಾನವ. ಇಂತಹ ದುಷ್ಟ ಮಾನವ ಈ ಭೂಮಿಗೆ ಬೇಕಾದ. ಹೇಳು ಆಂಜನೇಯ, ಮಾನವ ಬೇಕಾ ಈ ಭೂಮಿಗೆ?
ಸೃಷ್ಟಿಯ ಮಡಿಲಲ್ಲಿ ಎಲ್ಲರೂ ಒಂದೇ, ಆದರೆ ಇವನೊಬ್ಬನೇ ಮಾಡಿದ ತಂದೆ. ಕಾಡಿನ ರಾಜನು ಪ್ರಾಣಿಯಲ್ಲ, ಕಾಡನ್ನು ಅಳಿಸುವ ಇವನೇ ಮೃಗವಲ್ಲ. ಭೂತಾಯಿ ಕಣ್ಣೀರು ಹರಿಸುವಾಗ ಇವನ ಅಹಂಕಾರ ಸುಟ್ಟು ಹೋಗುವಾಗ ಉಳಿಸುವವರ್ಯಾರು? ಸಾವಿರ ವರುಷವು ಇವನಿಲ್ಲದಿದ್ದರು ನಗುತ್ತಿತ್ತು ಅನ್ನಿ ಈ ಹಸಿರು. ಬಂದನು ಕೊಂದನು ಕಟ್ಟಿದ ಗೋರಿ, ಇವನ ಪಾಲಿಗೆ ಇದೆ ನಾಗರಿ ಕಾಗಾರಿ. ನನ್ನ ಹಸಿವಿಗೆ ಇವನೇ ತುತ್ತಾಗಲಿ, ಮತ್ತೆ ಈಚೆ ಹಸಿರಾಗಲಿ. ಹೇ ಹನುಮಾಟ ಬರೆದಿರು, ಮಾನವ ಬೇಕಾ ಹೇ ಭೂಮಿಗೆ. ಹೌದು, ನೀನು ಇದುವರೆಗೂ ಹೇಳಿದ ಎಲ್ಲಾ ಮಾತುಗಳು ನಿಜವೇ. ಆದರೆ ಮನುಷ್ಯನು ಮಾಡುವ ಕರ್ಮವನ್ನು ಆ ಕಾಲ ನೋಡಿಕೊಳ್ಳುತ್ತದೆ. ಹನುಮಂತ, ನೀನು ಏನೇ ಹೇಳು, ಕೈಗೆ ಸಿಕ್ಕ ಬೇಟೆಯನ್ನು ಬಿಡುವ ಮಾತಿಲ್ಲ. ನೆತ್ತರ ವಾಸನೆ ಮೂಗಿಗೆ ಬರೆಯುತ್ತಿದೆ, ರಕ್ತವನ್ನು ರುಚಿಸಲು ನಾಲಿಗೆ ಕಾಯುತ್ತಿದೆ. ನನ್ನ ಹರಿತವಾದ ಹಲ್ಲುಗಳು ತೊಳೆಯುತ್ತವೆ. ನನ್ನ ದಾರಿಗೆ ಅಡ್ಡ ಆಗಬೇಡ ಹನುಮಂತ. ಕಾಲ ಕಾಲದಿಂದಲೂ ದುಷ್ಟ ಶಕ್ತಿಯು ಹೆಚ್ಚುತ್ತಿದೆ, ದೈವ ಶಕ್ತಿಯ ಮೇಲೆ ಭಕ್ತಿಯು ಕಡಿಮೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲೂ ನಿನ್ನನ್ನು ಬಿಟ್ಟರೆ ಆಂಜನೇಯ, ಈ ಇರುವುದು ನಾನು ಒಂದೇ ಆತ ಅಲ್ಲ, ನನ್ನ ಪರಿವಾರದ ಬಗ್ಗೆ ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಕರಿಲ, ನೋಟಿಯಾ, ಇದೋ ನನ್ನ ಪರಿವಾರ. ನೋಡಿದ ಹರಿತವಾದ ಹಣ್ಣುಗಳು, ಕೆಂಪಾದ ಕಣ್ಣು, ರಕ್ತದ ಹತ್ತಲ್ಲಿರುವ ಈ ನನ್ನ ಪರಿವಾರವನ್ನು ನೋಡಿ ಎಲ್ಲಾ ದೇವತೆಗಳೇ ಇರುತ್ತಾರೆ. ಏಕೆ ನನ್ನ ಪರಿವಾರವನ್ನು ಬರೆಯಲಾಗುತ್ತಿದೆಯಾ? ಆಂಜನೇಯ, ಸರಿ, ನಿನ್ನ ಪರಿವಾರವನ್ನು ನೋಡೋಣ. ನಿನ್ನ ಈ ಬೆರಳಿಗೆಯಷ್ಟು ಪರಿವಾರವನ್ನು ನೋಡಿ 10 ತಲೆ ಹೊತ್ತ ರಾವಣನ ಸಂಹಾರ ಮಾಡಿದ, ಭೂಮಾತೆಯ ಮಗಳಾದ ಸೀತೆಯ ಕೈ ಹಿಡಿದ, ತಮ್ಮ ರಾಜ್ಯದ ಆಡಳಿತದಿಂದ ಇಡೀ ಲೋಕಕ್ಕೆ ಮಾದರಿಯಾಗಿ ಬದುಕಿದ ಶ್ರೀರಾಮಚಂದ್ರನ ಪರಮ ಭಕ್ತನಾದ ನಾನು ವೀರ ಆಂಜನೇಯ ಹೆದರುವುದುಂಟೆ? ಏಕೆ? ನನ್ನ ಚರಿತ್ರೆ ನೀನು ತಿಳಿದಿಲ್ವಾ? ಇಲ್ಲ ಮರೆತು ಹೋಯಿತೆ? ನಿನ್ನಂತ ಕ್ರಿಮಿ ಕೀಟವನ್ನು ಹೊಸಕಿ ಹಾಕಲು ದೇವಾನು ದೇವತೆಗಳು ಇಲ್ಲಿಗೆ ಬರಬೇಕಾ? ಸರಿ, ಕರಿಲ ನನ್ನ ಪರಿವಾರವಾ? ಅಗೋ ನೋಡು, ಇದು ನನ್ನ ಪರಿವಾರ. ಏನು, ಇದು ನಿನ್ನ ಪರಿವಾರವೇ? ಒಂದು ಹಸು ನಿನ್ನ ಪರಿವಾರವೇ? ಕೇಳಲು ತುಂಬಾ ತಮಾಷೆಯಾಗಿದೆ ಹನುಮಂತ. ಏ ಮೂಢ ಆತ್ಮ, 33 ಕೋಟಿ ದೇವಾನು ದೇವತೆಗಳು ಈ ಗೋಮಾತೆಯಲ್ಲಿ ನೆಲೆಸಿರುವಾಗ ಇನ್ನು ಎಲ್ಲಿಂದ ನನ್ನ ಪರಿವಾರ ಕರೆಯಲಿ? ಬರೀ ಪಾಪಗಳನ್ನೇ ಮಾಡುವ ಪಾಪಿಗಳ ಪಾಪಗಳನ್ನು ತೊಳೆಯುವ ಗೋಮಂತ್ರ ನೀಡುತ್ತಾಳೆ. ತನ್ನ ಸಗಣಿಯಿಂದ ಶಿವನಿಗೆ ಪ್ರಿಯವಾದ ವಿಭೂತಿಯನ್ನು ತಯಾರಿಸುತ್ತಾಳೆ. ಹಸಿವು ಎಂದು ಬಂದವರಿಗೆ ಅಮೃತದಂತಿರುವ ಹಾಲನ್ನು ಉಣಿಸಿ ಪುಣ್ಯಕೋಟಿಯಾದವಳು ಈ ಗೋಮಾತೆ. ಅದು ನಿನ್ನಂತ ದೇಹವಿಲ್ಲದ, ಸ್ವರ್ಗ ನರಕ ಸೇರದ, ಮುಕ್ತಿ ಪಡೆಯದ ಆತ್ಮಕ್ಕೇನು ಗೊತ್ತಾಗುತ್ತೆ?
ಆ ಆತ್ಮವು ಸಿಟ್ಟಿನಿಂದ ಆ ಗೋಮಾತೆಗೆ ಹೊಡೆಯುತ್ತಾಳೆ. ಆ ಹಸು ದೂರ ಹೋಗಿ ಬೀಳುತ್ತದೆ. ಇದನ್ನು ಕಂಡ ವೀರ ಆಂಜನೇಯನು ತನ್ನ ಮಹಾ ಆಯುಧವಾದ ಗದೆಯಿಂದ ಆ ಆತ್ಮ ಮತ್ತು ಅವರ ಪರಿವಾರವನ್ನು ಸೆರೆಬಡಿಯುತ್ತಾನೆ. ಕುಮತಿ ನಿವಾರ ಸುಮತಿಗೆ ಸಂಗಿ ಕಂಚನ ಭರಣ ಬಿರಾಜಿಸುವೆ ಇಲ್ಲಿ ಯಾವ ಆತ್ಮದ ಸಮಸ್ಯೆಯೂ ಬರುವುದಿಲ್ಲ. ಪವಿತ್ರವಾದ ಶ್ರೀರಾಮನ ದೇವಸ್ಥಾನವನ್ನು ನಿರ್ಮಿಸು. ನಾನು ಇಲ್ಲಿಯೇ ನೆಲೆಸುತ್ತೇನೆ. ದ್ರೋಣರು ನೆಲೆಸಿರುವ ಈ ತಾಣವು ದ್ರೋಣಾಪುರ ಎಂದು ಹೆಸರಾಗಲಿ ಎಂದು ಹೇಳಿ ಆಂಜನೇಯ ಅಲ್ಲಿಯೇ ಕಲ್ಲಿನ ಮೂರ್ತಿಯಾಗಿ ಬದಲಾಗುತ್ತಾನೆ. ಪಾಪಿಗಳ ಪಾಪದ ಕೊರ ತುಂಬಿದಾಗ ದುಷ್ಟರ ಸೆರೆಬಡಿಯುವ ವೀರ ಆಂಜನೇಯನಾಗಿ ಬರುತ್ತಾನೆ. ಅಂದಿನ ದ್ರೋಣಾಪುರವೇ ಇಂದು ಗದಗ ಜಿಲ್ಲೆಯ ರೋಣ ಆಗಿ ಪ್ರಸಿದ್ಧಿಯಾಗಿದೆ. ಮುಗಿದ ನಂತರ ರಾಮಪ್ಪನ ಮಗ ಹನುಮಂತನು ಆಶ್ಚರ್ಯದಿಂದ, ರೋಣ ನಮ್ಮೂರ ತಾನೆ ಅಪ್ಪ? ಈ ಕತೆ ನಿಜವಾಗ್ಲೂ ನಡೆದಿದೆಯಾ? ಈ ಕತೆ ನಿಮಗೆ ಹೇಗೆ ಗೊತ್ತು? ಯಾವ ಪುಸ್ತಕದಲ್ಲೂ ಇಲ್ಲ, ಯಾವ ಉಲ್ಲೇಖ ಕೂಡ ಇಲ್ಲ. ಹೇಳಿ, ನಿಮಗೆ ಹೇಗೆ ಗೊತ್ತು ಅಪ್ಪ? ದೈವ ಶಕ್ತಿಯನ್ನು ನಿರೂಪಿಸಲು ಯಾವ ಪುರಾವೆ ಕೂಡ ಬೇಡ ಕಂದ. ಆ ಕತೆ ಅಲ್ಲಿ ಇದ್ದ ಬಸ್ ಚಾಲಕ ನಾನೇ. ಕ್ಷಮಿಸಿಯಪ್ಪ, ದೈವ ಶಕ್ತಿಯ ಅರಿವಿಲ್ಲದೆ ನಾನು ದೇವರಿಗೆ ಕಲ್ಲು ಎಂದು ನಿಂದಿಸಿದೆ. ತಂದೆ ರಾಮಪ್ಪ ಮಗನನ್ನು ಆಂಜನೇಯ ನಿಲ್ಲಿಸಿರುವ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದನು. ಇದೇ ನೋಡಿ ನಮ್ಮ ಆತ್ಮ ಅನ್ನುವ ಕತೆ. ಈಗಿನ ಮನುಷ್ಯನು ತನ್ನ ಅಂತರಾತ್ಮ ನಿಯಂತ್ರಿಸಿದರೆ ಸಾಕು. ಅದನ್ನು ಕೆಟ್ಟ ಕೆಲಸಕ್ಕೆ ಬಳಸಿದರೆ ಪ್ರೇತಾತ್ಮ, ಒಳ್ಳೆಯದಕ್ಕೆ ಬಳಸಿದರೆ ವೀರಾತ್ಮ.